ಬೆಳ್ತಂಗಡಿಯ ಗುರುವಾಯನಕೆರೆ ಕುವೆಟು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಕೆರೆ ಕಾರ್ಕಳ ರಸ್ತೆಯ ಶಕ್ತಿನಗರದ ವೃತ್ತದ ಸಮೀಪ ರಸ್ತೆ ಬದಿಯಲ್ಲಿ ಕಸ ಕಡ್ಡಿ ತ್ಯಾಜ್ಯಗಳು ಕೊಳೆತು ನಾರ್ತಾ ಇತ್ತು. ಈ ಬಗ್ಗೆ ವಿ4 ನ್ಯೂಸ್ನಲ್ಲಿ ವರದಿ ಬಿತ್ತರಿಸಲಾಗಿತ್ತು. ತಕ್ಷಣ ಎಚ್ಚೆತ್ತುಕೊಂಡ ಗ್ರಾಮ ಪಂಚಾಯತ್ ಅಧಿಕಾರಿಗಳು ಕಸದ ರಾಶಿಗಳನ್ನು ವಿಲೇವಾರಿ ಮಾಡಲು ಮುಂದಾಗಿದ್ದಾರೆ. ಬೆಳ್ತಂಗಡಿ ತಾಲೂಕಿನ ಗುರುವಾಯನಕೆರೆ ಕುವೆಟು ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಗುರುವಾಯನಕೆರೆ ಕೆರೆ ಕಾರ್ಕಳ ರಸ್ತೆಯ ಶಕ್ತಿನಗರ ವೃತ್ತದ ಸಮೀಪ ಇರುವ ದೈಕುಕು ಎಂಬಲ್ಲಿ ಹೆದ್ದಾರಿ ಬದಿಯಿಂದ ಬದ್ಯಾರ್ ಕಡೆಗೆ ಇರುವ ಸಂಪರ್ಕ ರಸ್ತೆ ಪೂರ್ತಿ ಕಸ ಕಡ್ಡಿ ಕೊಳೆತು ನಾರುವ ಸ್ಥಿತಿಯಲ್ಲಿದ್ದದನ್ನು ಕಂಡು ವಿ4 ನ್ಯೂಸ್ ಮಾಧ್ಯಮದಲ್ಲಿ ವರದಿ ಬಿತ್ತರಿಸಲಾಗಿತ್ತು. ವರದಿ ಬಿತ್ತರಿಸಿದ ಬೆನ್ನಲ್ಲೇ ಕುವೆಟು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಇಮ್ತಿಯಾಜ್ ಅವರು ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿ ತಕ್ಷಣ ಸ್ವಚ್ಛತಾ ಸಿಬ್ಬಂದಿಗಳ ಮುಖಾಂತರ ಸ್ವಚ್ಛತೆಯನ್ನ ನಡೆಸಿ ಜನರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ. ಈ ಬಗ್ಗೆ ಮಾಧ್ಯಮದ ಜೊತೆಗೆ ಮಾತನಾಡಿದ ಅವರು, ಈ ಪ್ರದೇಶದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸಿ ತ್ಯಾಜ್ಯ ಹಾಗೂ ಕಸ ಕಡ್ಡಿ ಬಿಸಾಕುವವರ ಮೇಲೆ ಸೂಕ್ತ ಕ್ರಮವನ್ನು ಜರುಗಿಸಿ ದಂಡ ವಿಧಿಸುತ್ತೇವೆ ಎಂದು ಹೇಳಿದರು. ಇದು ಕುವೆಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಕ್ತಿನಗರ ಬಳಿ ಬದ್ಯಾರ ಹತ್ತಿರ ನಮ್ಮ ಮೆಳಂತಬೆಟ್ಟು ಮತ್ತು ಕುವೆಟು ಗ್ರಾಮಗಳ ಬಾರ್ಡರ್ ಏರಿಯಾದಲ್ಲಿ ಇಲ್ಲಿ ಯಾವುದೇ ಮನೆಗಳಿಲ್ಲ. ಇದೊಂದು ರಸ್ತೆಯಲ್ಲಿ ಅನಧಿಕೃತವಾಗಿ ಕೆಲವೊಂದು ರಾತ್ರಿ ಹೊತ್ತು ತಂದು ಕಸ ಬಿಸಾಕುವಂಥದ್ದು ಇಂಥದ್ದು ನಡೀತಾ ಇದೆ. ಇದನ್ನು ಈಗಾಗಲೇ ಕೆಲವು ಪತ್ರಿಕಾ ಮಾಧ್ಯಮ ದೃಶ್ಯ ಮಾಧ್ಯಮದಲ್ಲಿ ಬಂದಿರ್ತದೆ. ಹಾಗಾಗಿ ಇದನ್ನು ಸ್ಥಳಕ್ಕೆ ಭೇಟಿ ನೀಡಲಾಯಿತು ಮತ್ತು ಈಗಾಗಲೇ ಅಲ್ಲಿ ನಾವು ಬೋರ್ಡು ಕಸ ಹಾಕಬಾರ್ದು ಅಂತ ಹೇಳುವಂಥ ಬೋರ್ಡನ್ನು ಕೂಡ ಅಳವಡಿಸಿಕೊಂಡಿದ್ದೇವೆ. ಇನ್ನು ಮುಂದಕ್ಕೆ ಇಲ್ಲಿ ನಾವು ಒಂದು CCTV ಕೂಡ ಅಳವಡಿಸಿ ಇಂಥವರನ್ನು ಪತ್ತೆ ಹಚ್ಚಿ ಸ್ವಚ್ಛತೆ ನೀತಿ 2017ರಂತೆ ಅವರಿಗೆ ದಂಡ ವಿಧಿಸಿ ಮತ್ತು ಯಾವುದು ವಾಹನದಲ್ಲಿ ತಂದಾಕ್ತಾರೆ ಅಂಥವುಗಳ ವಾಹನಗಳ ಮೇಲೆ ಕೂಡ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಟ್ಟು ಅದನ್ನು ಸೀಸ್ ಮಾಡುವಂಥ ವ್ಯವಸ್ಥೆಯನ್ನು ಗ್ರಾಮ ಪಂಚಾಯತಿ ಕೈಗೊಳ್ತೇವೆ. ಮತ್ತು ಇನ್ನು ಯಾರು ಕೂಡ ಈ ರೀತಿಯಾಗಿ ತಮ್ಮ ಮನೆಯಲ್ಲಿರುವಂಥ ಕಸವನ್ನು ಅಥವಾ ಯಾವುದೇ ಗುಜರಿ ಅಂಗಡಿಗಳ ಕಸವನ್ನು ಅನಧಿಕೃತವಾಗಿ ಇಲ್ಲಿ ತಂದು ಹಾಕಬಾರ್ದು. ಯಾವುದೇ ಕಸ ಇದ್ದರೂ ಕೂಡ ನಮ್ಮ ಎಲ್ಲ ಜನವಸತಿ ಪ್ರದೇಶಗಳಿಗೆ ನಮ್ಮ ಸ್ವಚ್ಛತಾ ವಾಹನ ಮತ್ತು ಸ್ವಚ್ಛತಾ ಸಿಬ್ಬಂದಿ ಹೋಗ್ತಾರೆ, ಪ್ರತಿದಿನ ಅಲ್ಲಿಂದ ಕಲೆಕ್ಟ್ ಮಾಡ್ತಾರೆ. ಆದಾಗ್ಯೂ ಕೂಡ ಕೆಲವೊಬ್ಬರು, ಎಲ್ಲರೂ ಅಂತಲ್ಲ, ಕೆಲವೊಬ್ಬರು ಇಲ್ಲಿ ಕಸ ತಂದು ಸುರಿಯುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಗ್ರಾಮ ಪಂಚಾಯತಿ ಕೈಗೊಳ್ತದೆ ಹಾಗೂ ಅವರ ಮೇಲೆ ದಂಡ ಹಾಕುವಂಥ ವ್ಯವಸ್ಥೆ ಕೂಡ ಸ್ವಚ್ಛತೆ ನೀತಿ 2017ರಂತೆ ಕ್ರಮ ಕೈಗೊಳ್ತೇವೆ. ಮತ್ತು ಯಾರಾದರೂ ವಾಹನದಲ್ಲಿ ಬಂದರೂ ಕೂಡ ಅದೇ ರೀತಿ ಅವರ ವಾಹನದವನ್ನು ಟ್ರೇಸ್ ಮಾಡಿಕೊಂಡು ಅವರಿಗನ್ನು ಈಗಾಗಲೇ ಅದಕ್ಕೊಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ವಿಜಿಲೆನ್ಸ್ ತಂಡವನ್ನು ಕೂಡ ಮಾಡ್ತೇವೆ ನಾವು ಗ್ರಾಮ ಪಂಚಾಯತಿಯಲ್ಲಿ. ಅವರ ಮೂಲಕ ಯಾರು ತಂದು ಹಾಕ್ತಾರೆ ಅಂತ ಹೇಳುವಂಥ ತಿಳ್ಕೊಂಡು ಈ ರಸ್ತೆಯಲ್ಲಿ ಸುರಿಯುವಂಥದ್ದು ಇಂಥದ್ದು ಮಾಡಿದರೆ ಅವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ತೇವೆ. ಹಾಗೆ ಇದಕ್ಕೆ ಸಾರ್ವಜನಿಕರು ಕೂಡ ಗ್ರಾಮ ಪಂಚಾಯತ್ ಅಂತಲ್ಲ, ಎಲ್ಲ ಸಾರ್ವಜನಿಕರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಬೇಕು. ಈ ಪರಿಸರದ ಅಲ್ಲಿರುವ ವಾಸದ ಮನೆಯವರು ಕೂಡ ನಮ್ಮೊಟ್ಟಿಗೆ ಕೈ ಜೋಡಿಸಿದರೆ ಅವರನ್ನು ಸುಲಭವಾಗಿ ಹಿಡಿದು ನಾವು ಕಾನೂನು ಪ್ರಕ್ರಿಯೆಗೆ ಒಳಪಡಿಸ್ಬೋದು ಅಂತ ಹೇಳ್ತೇನೆ. ಹಾಗಾಗಿ ತಾವೆಲ್ಲರೂ ಕೂಡ ಸಾರ್ವಜನಿಕರು ಈ ಒಂದು ಸಂದರ್ಭದಲ್ಲಿ ನಮಗೆ ಇಂತಹ ಪರಿಸ್ಥಿತಿಗಳಲ್ಲಿ ಕಸ ತಂದು ಸುರಿಯುವವರನ್ನು ಹಿಡೀಲಿಕ್ಕೆ ಸಹಕರಿಸಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಕುವೆಟ್ ಪಂಚಾಯತಿ ಗ್ರಾಮ ಪಂಚಾಯತ್ ಇದೆ. ಇಲ್ಲಿ ನೋಡಿ ನಾವೆಲ್ಲ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ಎಲ್ಲ ಇವಾಗಲೂ ಕೂಡ ನಾವು ಕ್ಲೀನಿಂಗ್ ಮಾಡ್ತಾ ಇದ್ದಾರೆ. ನಿಮ್ಮ ಗಾವ ಇದು ಊರಿದು ನಿಮ್ಮ ಕೂಡ ಸಮಸ್ಯೆ ಆಗ್ತದೆ. ನೀವು ಕೂಡಿ ನೋಡಿ, ನೀವು ಒಂದು ಜನಗೆ ಇಲ್ಲಿ ಕಸ ಬಿಸಾಡ್ತಾರೆ, ನೀವು ಕೂಡ ಹೇಳ್ಬೇಡ ಅಲ್ಲಿ ಬಿಸಾಡಲಿಕ್ಕೆ ಇಲ್ಲ. ನೋಡಿ ನಮ್ಮ ಘಟದ ಇದೆ, ನಾವೆಲ್ಲ ಕಡೆ ಹೋಗ್ತಾ ಇದ್ದಾರೆ, ನಾವು ಲೈನಿಗೆ ಹೋಗ್ತಾ ಇದ್ದಾರೆ. ಕಸ ಅಲ್ಲಿ ನಮ್ಮ ಗಾಡಿದಲ್ಲಿ ಹಾಕಿ, ಇಲ್ಲ ಅಥವಾ ನಮ್ಮ ಪಂಚಾಯತಿ ಪಕ್ಕದಲ್ಲಿ ಕೆರೆ ಪಕ್ಕದಲ್ಲಿ ಅಲ್ಲಿ ನಮ್ಮ ಘಟದ ಇದೆ, ಅಲ್ಲಿ ಕೂಡ ಆಗಲಿ. ನೀವು ಇಲ್ಲಿ ಆಗಬೇಡ, ನಿಮಗೆ ಸಮಸ್ಯೆ ಆಗ್ತದೆ. ಇಲ್ಲಿ ನೋಡಿ ನಮ್ಮ ಕುವೆಟ್ ಪಂಚಾಯತದಲ್ಲಿ ನಾವು ಎಷ್ಟು 12 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾವು ಈ ಥರ ಗಲೀಜು ನೋಡಲಿಲ್ಲ. ನಾವು ಈ ಟೈಮ್ ಫಾಸ್ಟ್ ನೋಡಿದೆ. ಅದೇ ಇದು ಪಬ್ಲಿಕ್ ಹೋಗೋಕೆ ರೂಟ್ ಇದು. ದಯವಿಟ್ಟು ನೀವು ಇಲ್ಲಿ ಕಸ ಆಗಬೇಡ. ಸತೀಶ್, ವಿ4 ನ್ಯೂಸ್, ಬೆಳ್ತಂಗಡಿ. This moment so overdue.